ಯುದ್ಧ ಪ್ರಾರಂಭ ಆಗುವ ಪೂರ್ವದಲ್ಲಿ ಗೀತೆಯನ್ನು ಉಪದೇಶ ಮಾಡಿದ. ಹೆಂಗೆ ಹೇಳಿರ್ಬೇಕು ಅವ್ರ ಗೀತೆಯನ್ನು ಯುದ್ಧದಾಗ? 18 ಅಧ್ಯಾಯ ಹೇಳು ತನಕ ಏನು ನಿಂತ್ರೆ ಏನು ಅವ್ರು ಯುದ್ಧ ಮಾಡೋದು ಅಂತ. ಹೋರಾಡ್ಲಿಕ್ಕೆ ಬಂದವರೆಲ್ಲ ಉಪದೇಶ ಕೇಳ್ಕೊಂಡು ನಿಂತ್ರೇನೋ ಅಂತ. ಯುದ್ಧ ಕೌರವ್ರದು ಪಾಂಡವ್ರದು ನಡೆದದ್ದು ಅದು ಸಾಂಕೇತಿಕ ಯುದ್ಧ. ನಮ್ಮದೀಗ ಪ್ರತಿ ದಿವಸ ಏನು ನಡೀತದಲ್ಲ, ಇದು ನಿಜವಾದ ಯುದ್ಧ. ಜೀವನವೇ ಒಂದು ಯುದ್ಧ. ಅದು ನಾವು ಹೋರಾಟ ಮಾಡ್ತಾನೇ ಅದೇ, ಪ್ರತಿ ಕ್ಷಣ ಯುದ್ಧ ನಡೆದಿರ್ತದೆ. ಆದ್ದರಿಂದ ಗೀತೆಯ ಉಪದೇಶ ಯುದ್ಧದಿಂದ ಪ್ರಾರಂಭ. ಇನ್ನು ಎಲ್ಲಿ ಹೇಳಿದರು ಅಂದರೆ ಯುದ್ಧ ಭೂಮಿಯಲ್ಲಿ ಹೇಳಿದರು ಅಂತ ನಾವು ತಿಳ್ಕೊಂಡಿವೆಲ್ಲ. ನಮ್ಮ ಪ್ರಪಂಚನ ಇದೊಂದು ಯುದ್ಧ ಭೂಮಿ, ಇದು ರಣಾಂಗಣ. ಇದು ಎಷ್ಟು ಜನ ಹೊಡೆದಾಡ್ತಾರ, ಎಷ್ಟು ಜನ ಹೋಗ್ತಾರ, ಇದೊಂದು ರಣಾಂಗಣ. ಈ ಯುದ್ಧ ಭೂಮಿಯಲ್ಲಿ ಯುದ್ಧದ ಪ್ರಾರಂಭದಲ್ಲಿ ಗೀತೆಯ ಉಪದೇಶ ಶುರು ಆಗ್ತದೆ. ನೋಡ್ರಿ ಹೇಗದ ಅದು ಗೀತ. ಯಾವುದಕ್ಕಾಗಿ ಉಪದೇಶ ನಡೀತು ಅಂದ್ರೆ ಧರ್ಮಕ್ಕಾಗಿ. ಯಾವುದಕ್ಕಾಗಿ ಯುದ್ಧ ನಡೀತು ಅಂದ್ರೆ ಧರ್ಮಕ್ಕಾಗಿ. ಯಾವುದಕ್ಕಾಗಿ? ಸತ್ಯಕ್ಕಾಗಿ. ಧರ್ಮ ಅಂದ್ರೆ ಸತ್ಯ, ಧರ್ಮ ಅಂದ್ರೆ ನ್ಯಾಯ. ಆ ನ್ಯಾಯದಲ್ಲಿ ಎಷ್ಟು ಅವರು ಪಾರದರ್ಶಕತೆಯನ್ನು ಹೊಂದಿದ್ರು ಅಂದ್ರೆ, ಅರ್ಜುನ ಯಾರನ್ನ ಹೊಡಿವಂಗ ಆಯಿತು, ಯಾರನ್ನ ಹೊಡಿಬೇಕಾಯಿತು ಅಂದ್ರೆ ಯಾರು ಅವನಿಗೆ ಕಲಿಸಿದ್ರು ಅವನನ್ನೇ ಹೊಡಿಬೇಕಾಯಿತು. ಗುರುಗಳ ಜೋಡಿ ಯುದ್ಧ. ಇಲ್ಲಿ ಗುರುಗಳ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅಲ್ಲ. ಗುರುಗಳು ಯಾವ ಕಡೆ, ಯಾವ ಧರ್ಮದ ಕಡೆ ಅದಾರೋ, ಅಧರ್ಮದ ಕಡೆ ಅದಾರೋ ಆ ಧರ್ಮ ಮುಖ್ಯ, ಅದು ಮುಖ್ಯ. ದ್ರೋಣಾಚಾರ್ಯರೇ ಇವನಿಗೆ ಅರ್ಜುನನಿಗೆ ಕಲಿಸಿದ್ರು. ನಾನು ಆ ಗುರುಗಳನ್ನು ಹೆಂಗೆ ಹೊಡಿಲಿ ಅಂತಂದ. ಅರ್ಜುನನಿಗೆ ಹೇಳಿದ ಕೃಷ್ಣ, ಗುರು ಹೇಳ್ತಾನ, ಗುರು ಇದ್ರೂ ಹೊಡೆಯಬೇಕು, ಅಧರ್ಮ ಇತ್ತು ಅಂದ್ರೆ. ಬಂಧುಗಳಿದ್ರೂ ಹೋರಾಡಲೇಬೇಕು, ಅಧರ್ಮ ಇತ್ತು ಅಂದ್ರೆ. ನೀನು ಸ್ವತಃ ನಿನ್ನಲ್ಲಿರುವಂಥ ಕೆಟ್ಟ ಗುಣಗಳ ಜೋಡಿ ನೀನೇ ಹೋರಾಟ ಮಾಡಬೇಕು. ಅದು ಒಬ್ಬ ಕ್ಷತ್ರಿಯನ ಧರ್ಮ, ಒಬ್ಬ ಯೋಧನ ಕರ್ತವ್ಯ ಅದು. ನೀನು ಇವರು ನನ್ನವರದಾರ, ಇವರು ನಮ್ಮವರದಾರ ಅಂತ ನೀನು ಬಿಟ್ಟಿ ಅಂತಂದ್ರೆ ಧರ್ಮ ನಾಶ ಆಗ್ತದ. ಧರ್ಮ ನಾಶ ಆಯ್ತಂದ್ರೆ ಜಗತ್ತು ಹಾಳಾಗ್ತದ. ಜಗತ್ತನ್ನು ರಕ್ಷಿಸುವುದು ಧರ್ಮ. ಆ ಧರ್ಮವನ್ನು ನಾವು ರಕ್ಷಿಸಿದ್ವಿ ಅಂದ್ರೆ ಅದು ನಮ್ಮನ್ನು ರಕ್ಷಿಸ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ. ಆದ್ದರಿಂದ ನೀವು ವ್ಯಕ್ತಿಗಳನ್ನು ನೋಡಬೇಡ. ನೋಡ್ರಿ ಹೆಂಗೆ ಹೇಳ್ತಾರ, ನಾನು ಅವ್ರ ಜೋಡಿ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಕುಳಿತುಕೊಂಡ ರಥದೊಳಗೆ. ಅವಾಗ ಕೃಷ್ಣ ಹೇಳಿದ, ನೋಡು, ಬುದ್ಧಿವಂತರಾದವರು ಸಾಯುವುದಕ್ಕೆ ಹುಟ್ಟುವುದಕ್ಕೆ ಅವರು ಅಳುವುದೂ ಇಲ್ಲ, ಖುಷಿ ಪಡುವುದೂ ಇಲ್ಲ. ಅಶೋಚಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಶ್ಚ ನಾನು ಶೋಚಂತಿ ಪಂಡಿತ. ಪಂಡಿತರು ಹಿಂದೆ ಈಗಾಗಲೇ ಕಳ್ಕೊಂಡದ್ರ ಬಗ್ಗೆ ವಿಚಾರ ಮಾಡುವುದಿಲ್ಲ, ಮತ್ತು ಮುಂದೆ ಏನು ಆಗುವುದೈತಿ ಅದರ ಬಗ್ಗೆನೂ ಬಹಳ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಯೋಚಿಸುವುದಿಲ್ಲ, ಅವರು ಪಂಡಿತರು. ನೀನು ಯೋಚನೆ ಮಾಡಬೇಡ. ಆ ಬಳಿಕ ಎರಡನೇದು ಏನು ಅಂದ್ರೆ, ನೀನು ಮರಿಯಾಗಿ ಹೋಗ್ತೀನಿ, ಸಾಯ್ತೀನಿ, ಅವ್ರು ಮರಿಯಾಗಿ ಹೋಗ್ತಾರ, ಸಾಯ್ತಾರಂತ ತಿಳ್ಕೊಂಡಿದೆಯಲ್ಲ. ನಾವು ಹಿಂದೆ ಇದ್ದವರಲ್ಲ, ಹಿಂದೂ ಎಷ್ಟೋ ಜನ್ಮದಾಗಿದ್ದೀವಿ. ನತ್ವೇ ವಾಹಂ ಜಾತು ತಿಷ್ಟತ್. ಅನೇಕ ಜೀವನದಲ್ಲಿ ನಾವು ಬಂದವರದೇವಿ. ಈಗ ಹೋದಿವಿ ಅಂದ್ರೆ ಮತ್ತೆ ಮುಂದೆ ಬರ್ತೀವಿ. ಯಾಕೆ ಯೋಚನೆ ಮಾಡ್ತೀವಿ? ಮತ್ತು ನಿನಗೆ ಸುಖ ಬರ್ತದ, ದುಃಖ ಬರ್ತದಂತ ಭಾವಿಸ್ತೀಯಲ್ಲ. ಇವು ಎರಡೂ ನೀ ಏನು ಮಾಡಿದ್ರು ಬರುವೆ. ಇವು
ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ. ಇವು ಶೀತ ಉಷ್ಣ ಇದ್ದಂಗೆ ಸುಖ ದುಃಖ, ಒಮ್ಮೆ ಉಷ್ಣ ಒಮ್ಮೆ ತಂಪು, ಒಮ್ಮೆ ಬಿಸಿಲ ಒಮ್ಮೆ ಮಳೆ, ಇವು ಇದ್ದಂಗೆ ಸುಖ ದುಃಖಗಳು ಜೀವನದೊಳಗೆ. ನೀ ಯುದ್ಧ ಮಾಡದಿದ್ರೂ ಸುಖ ದುಃಖಗಳು ಬರುವೆ, ಯುದ್ಧ ಮಾಡಿದ್ರೂ ಬರುವೆ. ಯುದ್ಧ ಮಾಡು. ಆನಂತರ ನೀ ಒಂದು ವೇಳೆ ಸಾಯತಿ ಅಂತ ತಿಳ್ಕೊ. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಾತಿ. ಸಾವಂದ್ರೆ ಏನಪ್ಪ ಅಂದ್ರೆ, ನೀನು ಮೈ ಮೇಲೆ ತೊಟ್ಕೊಂಡಿರುವಂಥ ಬಟ್ಟೆ ಹೆಂಗೆ ಹಳಿದಾಯ್ತಂದ್ರೆ ಅದನ್ನ ತೆಗೆದು ಹೊಸ ಬಟ್ಟೆ ತೊಟ್ಕೊಳ್ತೀಯಲ್ಲ, ಹಂಗೆ ಸತ್ಯ ಅಂದ್ರೆ ಇದು ಹಳಿದಾದಂಥ ಶರೀರ ತಕ್ಕೊಂಡ್ಬಿಟ್ಟು ಹೊಸ ಶರೀರ ತೊಟ್ಕೊಂಡಂಗಂತ ತಿಳ್ಕೊ. ಅದ್ರಾಗೇನು ವಿಶೇಷತೆ ಐತಿ? ಹಳಿದಾದಂಥ ಅಂಗಿಯನ್ನು ಚೆಲ್ತೀವಿ, ಹೊಸ ಬಟ್ಟೆ ತೊಟ್ಕೊಳ್ತೀವಿ. ಆನಂತರ ಯೋಚನೆ ಮಾಡು, ನೀನು ಒಬ್ಬ ಕ್ಷತ್ರಿಯ ಅದದೆಯಲ್ಲ, ನೀನು ಒಂದು ವೇಳೆ ಈ ಯುದ್ಧದಲ್ಲಿ ಹತನಾದಿ ಅಂದ್ರೆ ನೀನು ಕರ್ತವ್ಯವನ್ನು ಪಾಲಿಸ್ತಿ, ನಿನಗೆ ಸ್ವರ್ಗ ಸಿಗುತ್ತದೆ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೆ ಮಹೇಂ. ಒಂದು ವೇಳೆ ನೀವು ಹೋರಾಟ ಮಾಡೋದ್ರೊಳಗಾಗಿ ನೀ ಸತ್ಯ ಅಂತ ತಿಳ್ಕೊ, ನಿನಗೆ ಸ್ವರ್ಗ ಸಿಗ್ತದೆ. ಯಾಕ? ಕರ್ತವ್ಯಕ್ಕಾಗಿ ಹೋರಾಟ ಮಾಡೇದಿ. ಇನ್ನು ಗೆದ್ದಿ ಅಂದ್ರೆ ರಾಜನಾಗ್ತಿ. ಯುದ್ಧ ಮಾಡು, ಯುದ್ಧ ಮಾಡು ಅಂತ ನೋಡ್ರಿ, ಅದು ಹೇಗಿರಬೇಕು. ಹೀಗೆ ಹೇಳಿ ಅರ್ಜುನನನ್ನು ತಯಾರು ಮಾಡಿದ. ಇದು ಎದಕ್ಕಾಗಿ ಅಂದರೆ ಸತ್ಯಕ್ಕಾಗಿ, ಧರ್ಮಕ್ಕಾಗಿ. ಧರ್ಮ ಅಂದ್ರೆ ಸತ್ಯ, ಧರ್ಮ ಅಂದ್ರೆ ನ್ಯಾಯ. ನಮ್ಮ ದೇಶದಲ್ಲಿ ಆ ಧರ್ಮಕ್ಕೆ ನಾವು ಬಹಳ ಮಹತ್ವ ಕೊಟ್ಟವರು. ಸ್ವಾಮಿ ವಿವೇಕಾನಂದರು ಜಪಾನಕ್ಕೆ ಹೋಗಿದ್ದರು. ಅಲ್ಲಿ ಜಪಾನವನ್ನೆಲ್ಲ ನೋಡ್ತಾ ಇದ್ರು. ಜಪಾನಿ ಜನರು ಬಹಳ ಸ್ವಾಭಿಮಾನಿಗಳು. ಅವರು ದೇಶವನ್ನು ಬಹಳ ಪ್ರೀತಿಸ್ತಾರೆ. ಅಲ್ಲಿ ವಿವೇಕಾನಂದರು ಒಬ್ಬ ಸಣ್ಣ ಬಾಲಕನನ್ನು ಮಾತನಾಡಿಸಿದರು. ಆ ಬಾಲಕ ಜಪಾನದವ, ಅವನನ್ನು ಇವರು ಮಾತನಾಡಿಸಿದರು. ಜಪಾನದಲ್ಲಿ ಬೌದ್ಧ ಧರ್ಮ ಅದ. ಬುದ್ಧನನ್ನು ಅವರು ಧರ್ಮ ಗುರು ಅಂತ ಭಾವಿಸ್ತಾರ, ಪೂಜಿಸ್ತಾರೆ. ಅವಾಗ ಇವರು ವಿವೇಕಾನಂದರು ಆ ಹುಡುಗನಿಗೆ ಕೇಳಿದರು, ನೀವು ಬುದ್ಧನನ್ನ ಪೂಜಿಸ್ತೀರಿ? ಹೌದು ಅಂತಂದ ಆತ. ಒಂದು ವೇಳೆ ಆ ಬುದ್ಧನೇ ನಿಮ್ಮ ದೇಶದ ಮೇಲೆ ಯುದ್ಧ ಮಾಡಿದಂದ್ರೆ ಏನು ಮಾಡ್ತೀನಿ ನೀನು ಅಂತ. ಅವ ನಿಮ್ಮ ಧರ್ಮದ ಗುರು ಅದಾನ, ನೀವು ದಿನಾಲೂ ಆತನನ್ನೇ ಪೂಜೆ ಮಾಡುವುದು, ಆತನ ಮಾತುಗಳನ್ನೇ ಕೇಳುವುದು. ಅವನೇ ಒಂದು ವೇಳೆ ನಿಮ್ಮ ದೇಶದ ಮೇಲೆ ಯುದ್ಧ ಮಾಡಿದ ಅಂದ್ರೆ ಏನು ಮಾಡ್ತೀನಿ ಅಂತ. ಅವಾಗ ಅವನ ಹುಡುಗ ಹೇಳಿದ, ಅವನ ಜೋಡಿ ನಾನು ಯುದ್ಧ ಮಾಡ್ತೀನಿ ಅಂತ. ನಮಗೆ ನಮ್ಮ ದೇಶ ಮುಖ್ಯ. ನೋಡ್ರಿ ಅವ್ರದ್ದು ಹೇಗಿರಬೇಕು, ದೇಶಾಭಿಮಾನ, ರಾಷ್ಟ್ರಾಭಿಮಾನ. ಹೆಂಗ ಆ ಜಪಾನಿಗಳಿಗೆ ರಾಷ್ಟ್ರಾಭಿಮಾನ ಇತ್ತಲ್ಲ, ಅದ ಹಂಗ ಭಾರತೀಯರಿಗೆ ಧರ್ಮಾಭಿಮಾನ. ಧರ್ಮ ಅಂದ್ರೆ ಇದು ಇವು ಅಲ್ಲ, ನಾವು ಈಗ ಇಟ್ಟುಕೊಂಡೇವು, ಇವು ಅಲ್ಲ. ಧರ್ಮ ಅಂದ್ರೆ ಸತ್ಯಾಭಿಮಾನ. ಧರ್ಮ ಅಂದ್ರೆ ನ್ಯಾಯಾಭಿಮಾನ, ನ್ಯಾಯಪರ. ಆತ ಬಂಧು ಬಾಂಧವರನ್ನು ನೋಡುವುದಿಲ್ಲ. ನ್ಯಾಯ ಹೇಳುವಾಗ ಇವರು ಯಾರು ಅವ್ರು ಯಾರು ಅಂತ ಹೇಳುವುದನ್ನೇ ಇಲ್ಲ. ಅದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ದಲ್ಲಿ, ಹೈಕೋರ್ಟ್ದಲ್ಲಿ ಇರುವಂಥ ನ್ಯಾಯ ದೇವತೆಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟ್ಯಾರ. ಎದಕ್ಕೆ ಕಟ್ಟ್ಯಾರು ಅಂದ್ರೆ ಇವರು ಯಾರವ್ರು ಅದಾರ ಅಂತ ಆಕೆ ನೋಡಬಾರ್ದು. ಬರೀ ಆಕೆಗೆ ನ್ಯಾಯ, ಯಾರು ತಪ್ಪು ಮಾಡ್ಯಾರ ಯಾರು ದೋಷಿ ಅಂತ ಅಷ್ಟೇ ಗೊತ್ತಾಗ್ಬೇಕು. ವ್ಯಕ್ತಿಪರ ಅಲ್ಲ, ನ್ಯಾಯಪರ.
ವ್ಯಕ್ತಿಪರ ಅಲ್ಲ, ಧರ್ಮಪರ. ಧರ್ಮಕ್ಕಾಗಿ ಇದು ಯುದ್ಧ ನಡೆದಿರುವುದು, ಸತ್ಯಕ್ಕಾಗಿ ಯುದ್ಧ ನಡೆದಿರುವುದು. ಅದನ್ನು ನೀನು ಪಾಲಿಸಬೇಕು ಅಂತ ಆತ ಹೇಳ್ತಿದ್ದ. ಹಿಂದಕ್ಕೂ ಸಹಿತ ಇವು ಮಾತುಗಳನ್ನು ಉಪನಿಷತ್ತಿನಲ್ಲಿ ಕೇಳ್ತಿದ್ದೀವಿ ನಾವು. ಉಪನಿಷತ್ತಿನಲ್ಲಿ ಒಬ್ಬ ನಚಿಕೇತ ಅಂತಿದ್ದ, ಬಹಳ ಬುದ್ಧಿವಂತ ಬಾಲಕಿದ್ದ. ಆತ ತನ್ನ ತಂದೆಗೆ ಸ್ವಲ್ಪ ಒಂದಿಷ್ಟು ಮಾತಾಡೋದ್ರೊಳಗೆ ತಂದೆಗೆ ಸಿಟ್ಟು ಬಂತು. ತಂದೆ ಇವನಿಗೆ ನೀನು ಮರ್ತ್ಯುಲೋಕಕ್ಕೆ ಹೋಗುವಂತ ಶಾಪ ಕೊಟ್ಟ. ಶಾಪ ಅಂದರೆ ಹೇಳಿಬಿಟ್ಟ, ಆಜ್ಞೆ ಬಿಟ್ಟ, ನಿನಗೆ ಮೃತ್ಯುಗೆ ಕೊಡ್ತೀನಿ ಅಂತ. ಇವು ಮೃತ್ಯುವಿನ ಹತ್ತಿರ ಹೋಗಲಿಕ್ಕೆ ಸಿದ್ಧನಾದ. ಅವಾಗ ಮೃತ್ಯುವಿನ ಹತ್ತಿರ ಹೋಗಬೇಕಲ್ಲ, ನಿಮಗೆಲ್ಲರಿಗೆ ಸರಿಯಾಗಿ ಕೇಳಿಸ್ತದ? ಅದು ನನಗೆ ಕೇಳಿಸ್ಬೇಕು ಅಂತ ನಂದು. ಅದು ನಿಮಗೆ ಕೇಳಿಸಿದ್ರೆ ನನಗೆ ಗೊತ್ತಾಗಂಗಲ್ಲ. ನಾ ಏನು ಹೇಳಾಕತ್ತೀನಿ ಅಂತ ನನಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಈಗ ಏನ್ರಿ ಪ್ರಸಾದ ಮಾಡಿದ್ರು ಅಂದ್ರೆ ಮೊದಲು ಅವ್ರು ತಿಂದು ನೋಡ್ತಾರೆ ನೋಡ್ರಿ, ಚಲೋ ಆಗೈತಿ ಇಲ್ಲೋ ಅಂತ. ಟೇಸ್ಟ್ ಸ್ವಲ್ಪ ನೋಡಿ ಆ ಬಳಿಕ ಉಳ್ದವ್ರಿಗೆ ಕೊಡ್ತಾರೆ. ಹಾಗೆ ನಾ ಹೇಳೋದು ಸರಿಯಾಗಿ ಹೇಳಾಕತ್ತೀನಿ ಇಲ್ಲೋ ಅಂತ ನನಗೆ ಸರಿಯಾಗಿ ಕೇಳಿಸ್ಬೇಕು, ಗೊತ್ತಾಗಬೇಕು. ಆ ಯಮ ನಚಿಕೇತ ಯಮನ ಹತ್ತಿರ ಹೋಗಬೇಕು. ಆ ನಚಿಕೇತನ ತಂದೆ ಉದ್ದಾಲಕ ಸಿಟ್ಟಿನಲ್ಲಿ ಮಗನಿಗೆ ಯಮನ ಹತ್ತಿರ ಹೋಗುವಂತೆ ಹೇಳಿದ. ಸಿಟ್ಟು ಇಳಿದ ಬಳಿಕ ತಂದೆ ಮಗನಿಗೆ ಕೇಳ್ತಾನೆ, ಇಲ್ಲ ನೀನು ಯಮನ ಹತ್ತಿರ ಹೋಗಬೇಕಾಗಿಲ್ಲ, ನಾನು ಹೇಳಿದಂಥ ಮಾತನ್ನು ಹಿಂದೆ ತಕ್ಕೊಳ್ತೀನಿ ಅಂತ ಹೇಳಿದ. ಅವಾಗ ಅವನು ಸಣ್ಣ ಹುಡುಗ ಅವ್ರ ಅಪ್ಪನಿಗೆ ಏನು ಹೇಳ್ತಾನೋ ಅಂದ್ರೆ, ನೋಡು, ನಮ್ಮ ಹಿಂದಿನ ಪೂರ್ವಜರು ವಚನಕ್ಕಾಗಿಯೇ ಪ್ರಾಣ ಕೊಟ್ಟಾರ, ಸತ್ಯಕ್ಕಾಗಿ ಅವರು ಜೀವನವನ್ನು ಸಾಗಿಸ್ಯಾರ. ನೀನು ಹೇಳಿದೆಯಲ್ಲ ಹೀಗೆ ಯಮನ ಹತ್ತಿರ ಹೋಗುವಂತ, ನಾನು ಯಮನ ಹತ್ತಿರ ಹೋಗ್ತೀನಿ. ಒಮ್ಮೆ ಆಡಿದ್ರೆ ಮುಗಿತದು. ನಾನು ಒಮ್ಮೆ ಮಾತು ಕೊಟ್ಟೇನೆ, ನೀನು ಒಮ್ಮೆ ಹೇಳಿದೆ, ನಾನು ಈಗ ಹೋಗ್ಲಿಕ್ಕೆ ಸಿದ್ಧನಾಗೇನಿ, ಇದ್ರಾಗೇನು ಬೇಡ. ಅವ ಹೇಳ್ತಾನ, ಅನುಪಶ್ಯ ಯಥಾಪೂರ್ವೆ ಪ್ರತಿಪಶ್ಯ ತಥಾಪರೆ ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಪುನಃ ಅಜಾಯತೆ. ನೋಡು, ನಮ್ಮ ಹಿಂದಿನ ಪೂರ್ವಜರನ್ನು ನೋಡು, ಅವರೆಲ್ಲರೂ ಸತ್ಯಕ್ಕಾಗಿಯೇ ಬದುಕಿದವರು. ಮತ್ತು ಈಗಲೂ ಕೆಲವು ಜನ ಅದಾರ, ಅವರು ಸತ್ಯಕ್ಕಾಗಿಯೇ ಇರುವವರು. ಅಷ್ಟೇ ಅಲ್ಲ, ನೀನು ನಾನು ಸಾಯ್ತೀನಿ ಅಂತ ಅಳ್ತಾದಿಯಲ್ಲ, ದುಃಖ ಪಡ್ತೀಯಲ್ಲ, ನೋವು ಪಡ್ತೀಯಲ್ಲ, ಸಾವಿಗೇನು ಬೆಲೆ ಅದ ಈ ಜೀವನದೊಳಗೆ? ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಪುನಃ ಅಜಾಯತೆ. ಹುಲ್ಲಿನಂಗ ಮನುಷ್ಯ ಹುಟ್ಟುತ್ತಾನ, ಹುಲ್ಲಿನಂಗ ಮನುಷ್ಯ ಸಾಯ್ತಾನ. ಹೀಗೆ ಮಳೆ ಆಗುವುದೇ ತಡ ಹುಲ್ಲು ಬೆಳೀತದ, ಸ್ವಲ್ಪ ಬಿಸಿಲು ಬೀಳುವುದೇ ತಡ ಹುಲ್ಲೆಲ್ಲ ನಾಶ ಆಗಿ ಹೋಗ್ತದೆ. ಹುಲ್ಲು ಹುಟ್ಟಿದ್ರೂ ಯಾರಿಗೂ ಸಂತೋಷ ಆಗಿಲ್ಲ, ಹುಲ್ಲು ಸತ್ರೂ ಯಾರು ದುಃಖ ಪಡುವುದಿಲ್ಲ. ಹಂಗೆ ಮನುಷ್ಯರ ಜೀವನನು ಹುಲ್ಲಿನ ಜೀವನ ಇದ್ದಂಗದ. ಅದಕ್ಕೆ ಯಾಕೆ ನೀ ಹೆದರ್ತಿ, ಭಯ ಪಡ್ತಿ ಸಾವಿಗೆ? ಆದರೆ ಹಿಂದಿನ ಹಿರಿಯರು ಏನು ಸತ್ಯವನ್ನು ಪಾಲಿಸ್ಯಾರ, ಆ ಸತ್ಯವನ್ನು ನಾವು ಆಚರಿಸುವುದು ಬಹಳ ಮುಖ್ಯ. ನೋಡ್ರಿ ಹೇಗಿರ್ಬೇಕು. ಹಾಗ ಇಲ್ಲಿ ಅರ್ಜುನನಿಗೆ ಕೃಷ್ಣ ಅದನ್ನು ತುಂಬಿದ ತಲೆ ಒಳಗೆ, ನೀನು ಶುರು ಮಾಡಿ ಇದನ್ನು. ಯುದ್ಧಕ್ಕಾಗಿ ಅವನನ್ನು ಸಿದ್ಧಗೊಳಿಸಿದ. ಆ ಪ್ರಸಂಗದಲ್ಲಿ ಅನೇಕ ಉಪದೇಶವನ್ನು ಆತನಿಗೆ ಮಾಡಿದ. 18 ಅಧ್ಯಾಯಗಳು. ಆ 18 ಅಧ್ಯಾಯಕ್ಕೂ ಒಂದೊಂದು ಹೆಸರ, ಒಂದೊಂದು ಯೋಗ. ಅದು ಮೊದಲನೇದು ವಿಷಾದ ಯೋಗ. ವಿಷಾದ ಅಂದರೆ ದುಃಖ.
ಅವನಿಗೆ ದುಃಖ ಆಗಿತ್ತಲ್ಲ ಅರ್ಜುನನಿಗೆ, ಅಲ್ಲಿಂದನೇ ಅದು ಶುರು ಪ್ರಾರಂಭ. ಹಾಗೆ ಒಂದೊಂದು ಅಧ್ಯಾಯವನ್ನು ಹೇಳ್ಕೋಂತ 18 ಅಧ್ಯಾಯ ಹೇಳಿ 700 ಶ್ಲೋಕಗಳನ್ನು ಹೇಳಿದರು. ಅದು ಯಾರು ಹೇಳಿದಾರ, ಕೃಷ್ಣ ಹೇಳ್ಯಾರೋ ಮತ್ತಾರು ಹೇಳ್ಯಾರೋ, ಇದನ್ನ ಏನೂ ನಾವು ತಲೆಯೊಳಗೆ ಹಾಕ್ಕೊಳ್ಬೇಕಾಗಿಲ್ಲ. ಯುದ್ಧ ಅಂದರೆ ನಮ್ಮ ಜೀವನನೇ ಯುದ್ಧ. ಕೃಷ್ಣ ಅಂದರೆ ಗುರು, ಅರ್ಜುನ ಅಂದರೆ ಶಿಷ್ಯ. ಗೀತಾ ಉಪದೇಶ ಅಂದರೆ ಅದೊಂದು ಶ್ರೇಷ್ಠವಾದಂಥ ಹಾಡು, ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಒಂದು ಹಾಡು. ಆ ಗೀತೆ ಯಾವುದಕ್ಕಾಗಿ ಅದ ಅಂದರೆ ಧರ್ಮಕ್ಕಾಗಿ, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ. ಅದನ್ನು ನಾವು ಮಾಡುವುದು, ಕೇಳುವುದು ಬಹಳ ಮಹತ್ವದ ಅದು ಗ್ರಂಥ. ಅದು ಅದರಲ್ಲಿ 15ನೇ ಅಧ್ಯಾಯವನ್ನು ನಾವು ನೋಡಕತ್ತೇವೆ. ಈಗ ಒಂದು ಶ್ಲೋಕ ಸ್ವಲ್ಪ ನೋಡೇವೆ ಅಷ್ಟೇ.